ಮಕ್ಕಳೇ, ನಾವು ಇವತ್ತು ನಲಿ ಕಲಿ ಕನ್ನಡ ಭಾಗ 1 ನಾವು ಇಂದಿನ ತರಗತಿಯಲ್ಲಿ ನಾವು ಏನು ಮಾಡಿದ್ವಿ, ಅನ್ನದಾತದ ಬಗ್ಗೆ ನೋಡಿದ್ವಿ. ಚಳಿ ಇರಲಿ ಮಳೆ ಬರಲಿ, ದ ರಾ ಬೇಂದ್ರೆ ಅವರು ಬರೆದಿರುವಂಥ ಒಂದು ಪದ್ಯದ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ದೇವೆ ಮಕ್ಕಳೇ. ಅದೇ ರೀತಿಯಲ್ಲಿ ಮುಂದುವರೆದ ಒಂದು ಭಾಗದ ಬಗ್ಗೆ ನಾವು ಈ ತರಗತಿಯಲ್ಲಿ ಕಲಿಯೋಣ ಮಕ್ಕಳೇ. ನನಗಿಷ್ಟವಾದ ಹಾಡು ಯಾವುದು ಎಂದು ಗೆಳೆಯರಿಗೆ ತಿಳಿಸೋಣ. ಆ ಹಾಡು ಏಕೆ ಇಷ್ಟವಾಯಿತು ಎನ್ನುವುದನ್ನು ವಿವರಿಸೋಣ ಅಂತಂದರೆ ಇಲ್ಲೇನು ಕೊಟ್ಟಿದ್ದಾರೆ, ಬಾಕ್ಸ್ ಒಳಗೆ ಕೊಟ್ಟಿದ್ದಾರಲ್ಲ, ಪ್ರತಿಯೊಂದು ನಾವು ನೋಡ್ತಾ ಎಕ್ಸ್ಪ್ಲನೇಷನ್ ಮಾಡೋಣ ಮಕ್ಕಳೇ. ಮಣಿ ಇಂದು ಟೀಚರ್ ಇಷ್ಟೆಲ್ಲ ಹಾಡುಗಳನ್ನು ಹೇಳಿಕೊಟ್ರು ಅಲ್ವಾ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಮುಂದೆ ಹೌದು, ಒಂದಕ್ಕಿಂತ ಒಂದು ಚೆನ್ನಾಗಿದ್ದೆವು. ರಿಂಕು, ನೀನು ಹಾಡಿದ ಚಿಟ್ಟೆ ಹಾಡು ನನಗೆ ತುಂಬ ಇಷ್ಟ ಆಯಿತು. ಇಲ್ಲೇನಾಗಿದೆ, ಒಂದು ಮಕ್ಕಳ ನಡುವೆ ಒಂದು ಸಂಭಾಷಣೆ ಇರೋದನ್ನು ನಾವು ಕಾಣ್ತೀವಿ. ಹೌದು, ನೀನು ಯಾಕೆ ಚಿಟ್ಟೆ ಹಾಡು ತುಂಬ ಇಷ್ಟ ಆಯಿತು ಇಲ್ಲಿ ಕೇಳ್ತಾರೆ. ನಿನಗೆ ಯಾಕೆ ಚಿಟ್ಟೆ ಹಾಡು ಇಷ್ಟವಾಯಿತು? ಅದೇ ರೀತಿಯಲ್ಲಿ ಕೇಳು ಹೇಳ್ತೀನಿ. ಚಿಟ್ಟೆಯ ಬಣ್ಣ, ಅದು ಹೂವಿನ ಮೇಲೆ ಕುಳಿತುಕೊಳ್ಳುವಂಥ ರೀತಿ ನನಗೆ ತುಂಬ ಇಷ್ಟ ಆಯಿತು. ನಿನಗ್ಯಾವ ಹಾಡು ಇಷ್ಟ ಆಯಿತು ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಅದೇ ರೀತಿ ನನಗೆ ಚಳಿ ಇರಲಿ ಮಳೆ ಇರಲಿ ಹಾಡು ತುಂಬ ಇಷ್ಟ ಆಯಿತು ಅಂತಂದರೆ, ನಿನಗೆ ಚಿಟ್ಟೆ ಹಾಡು ಇಷ್ಟ ಆಯಿತು, ನನಗೆ ಚಳಿ ಇರಲಿ ಮಳೆ ಇರಲಿ ಹಾಡು ತುಂಬ ಇಷ್ಟ ಆಯಿತು ಅಂತ ಇಬ್ಬರ ನಡುವೆ ಒಂದು ಮಾತುಕತೆ ನಡೀತಾ ಇದೆ. ಏಕೆ ಅಂತ ಕೇಳ್ತಾರೆ. ಯಾಕಂದರೆ ಚಳಿಗಾಲದಲ್ಲಿ ಮತ್ತು ಮಳೆಗಾಲದಲ್ಲಿ ಸೂರ್ಯನ ಶಾಖದ ತೀವ್ರತೆ ಕಡಿಮೆ ಇದ್ದುದರಿಂದ ಆಹ್ಲಾದಕರವಾಗಿರುತ್ತದೆ ಎಂಬುದನ್ನಾಗಿ ನಾವು ಮಾತಾಡುತ್ತಾರೆ. ಅದೇ ರೀತಿಯಲ್ಲಿ ಮುಂದುವರೆದು ಹಾಡು ಚಿತ್ರಗಳ ಸಂಬಂಧ, ಇಲ್ಲಿ ಹಾಡು ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಒಂದು ಈ ಕಡೆ ಸೈಡಲ್ಲಿ ಏನಾಗಿದ್ದಾರೆ, ಚಿತ್ರಗಳು ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕಂತೆ ನಾವು ಏನು ಮಾಡಬೇಕು, ಇಲ್ಲಿ ನೋಡಬೇಕು ಮಕ್ಕಳೇ. ಪದ್ಯವನ್ನು ಓದೋಣ. ಪದ್ಯದ ಭಾಗಕ್ಕೆ ಸರಿ ಹೊಂದುವ ಚಿತ್ರವನ್ನು ಗೆರೆ ಎಳೆದು ಜೋಡಿಸೋಣ. ಪದ್ಯದ ಕುರಿತು ನಮ್ಮದೇ ಮಾತುಗಳಲ್ಲಿ ಗೆಳೆಯರಿಗೆ ಹೇಳೋಣ. ಇಲ್ಲೇನು ಮಾಡಿದ್ದಾರೆ, ಕೋಳಿ ಕೂಗಿತೇಳೋ ಕಂದ ಅಂದರೆ ಕೋಳಿ ಕೂಗಿತೇಳೋ ಕಂದ, ಸೂರ್ಯ ಪೂರ್ವದಲ್ಲಿ ಬಂದ ಹೆಚ್ಚು ಮಲಗಲೇನು ಚಂದ, ಬಾ ಕಂದ ಬಾ, ಟಿಕ್ ಟಾಕ್ ಟಿಕ್ ಟಾಕ್ ಟಿಕ್ 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 ಅಂತ ಏನಾಗುತ್ತೆ, ಇಲ್ಲಿ ಮಗು ಮಲಗಿರುವುದನ್ನು ಸೂರ್ಯ ಪೂರ್ವದಲ್ಲಿ ಬಂದಿದ್ದಾನೆ, ಹೆಚ್ಚು ಮಲಗಲೇನು ಚಂದ ಅಂದರೆ ಹೆಚ್ಚು ಮಲಗಿದ್ರೇನು ಚಂದ, ಮಗುನ ಎಬ್ಬಿಸೋದಕ್ಕೋಸ್ಕರ ಈ ಒಂದು ಹೇಳ್ತಾ ಇರೋದು ಸಂಭಾಷಣೆ. ಹಲ್ಲನುಜ್ಜಿ ತಿಂಡಿ ತಿಂದು ಪಾಠ ಓದಿ ಬಳಿಕ ನಿಂದು ಊಟ ಮಾಡಿ ಶಾಲೆಗೆಂದು ಬಾ ಕಂದ ಬಾ, ಟಿಕ್ ಟಾಕ್ ಟಿಕ್ ಟಾಕ್ ಟಿಕ್ 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 ಟಿಕ್. ಅದೇ ರೀತಿ ಹೇಳ್ತಾ ಇರೋದು. ಅದೇ ರೀತಿ ಶಾಲೆ ಮುಗಿದ ಬಳಿಕ ಓಟ, ಸಂಜೆಯವರೆಗೆ ಆಟ ಪಾಠ, ಮನೆಗೆ ಬಂದು ಶ್ರೋತ್ರಪಾಠ, ಬಾ ಕಂದ ಬಾ, ಟಿಕ್ ಟಾಕ್ ಟಿಕ್ ಟಾಕ್ ಟಿಕ್ ಟಿಕ್ ಟಿಕ್. ಅದೇ ರೀತಿ ರಾತ್ರಿ ದೇವಗಡ್ಡ ಬಿದ್ದು ಊಟ ಮಾಡಿ ನಿದ್ರಿಸಿದ್ದು, ನಾಳೆ ತಿರುಗಿ ಬೇಗನೆದ್ದು ಬಾ ಕಂದ ಬಾ, ಟಿಕ್ ಟಾಕ್ ಟಿಕ್ ಟಾಕ್ ಟಿಕ್ ಟಿಕ್ ಟಿಕ್. ಇಲ್ಲಿ ಯಾವ ರೀತಿ ಒಂದು ಸಂಭಾಷಣೆ ನಡೆದಿದೆ ಎಂಬುದನ್ನಾಗಿ ನಾವು ನೋಡಿದ್ದೇವೆ ಮಕ್ಕಳೇ. ಅದೇ ರೀತಿ ಹೊಂದಿಸು ಅಂತಂದರೆ ಕೊಟ್ಟಿದ್ದಾರೆ. ಪದ್ಯದ ಚರಣಗಳಿಗೆ ಸರಿ ಹೊಂದುವಂಥ ವಾಕ್ಯಗಳನ್ನು ಗೆರೆ ಎಳೆದು ಹೊಂದಿಸೋಣ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ ಏನು ಹೇಳಿದರೆ, ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ, ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ, ಬಾರಲೆ ಹಕ್ಕಿ ಹಾರುವ ಹಕ್ಕಿ, ಗೆಳೆಯರು ಹಾಡಲು ಯಾರೂ ಇಲ್ಲ,
ಕಳೆಯುವುದೆಂತು ವೇಳೆಯನ್ನೆಲ್ಲ ಬಾ ಬಾ ನನಗೂ ಹಾಡನ್ನು ಕಲಿಸು ಬಾ ಬಾ ನನಗೂ ಹಾರಲು ಕಲಿಸು. ಅದೇ ರೀತಿಯಲ್ಲಿ ಅವ್ವನು ನೀರಿಗೆ ಹೋಗಿಹಳು ಅಪ್ಪನು ಪೇಟೆಗೆ ಹೋಗಿಹನು ಅವ್ವನ ಬರಲಿ ಅಪ್ಪನು ಬರಲಿ ತಿನ್ನಲು ಹಣ್ಣನ್ನು ಕೊಡಿಸುವೆನು. ಅದೇ ರೀತಿ ನನಗೂ 2 ರೆಕ್ಕೆಯ ಅಚ್ಚು ಇಂಗಡೆ ಬಣ್ಣದ ಪುಚ್ಚವ ಚುಚ್ಚು ನೆತ್ತಿಯ ಮೇಲೆ ಜುಟ್ಟನ್ನು ಹಚ್ಚು ಮೆಲ್ಲನೆ ಮೇಲೆ ಹಾರಲು ಹಚ್ಚು. ಇಲ್ಲಿ ಕೊಟ್ಟಿದ್ದಾರೆ, ನಾವೇನು ಮಾಡಬೇಕು, ನಾವು ಮ್ಯಾಚ್ ಮಾಡಬೇಕು. ನಾನು ನೀನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ ಅಲ್ಲಿಂದತ್ತ ಇಲ್ಲಿಂದತ್ತ ಹಾರುತ್ತಾ ಹಾಡುತ್ತಾ ನಲಿಯುವ ಬಾ ಅಂತ ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು, ಇವಾಗ ಇಲ್ಲಿ ಮ್ಯಾಚ್ ಮಾಡಬೇಕು. ಇಲ್ಲಿ ಯಾವುದಕ್ಕೆ ಸರಿ ಹೊಂದುತ್ತೆ? ಇಲ್ಲಿ ನೋಡಿರಿ, ಕವಿಗೆ ಹಕ್ಕಿಯಂತೆ ತಾನು ರೆಕ್ಕೆ ಪುಚ್ಚ ಜುಟ್ಟನ್ನು ಹೊಂದುವ ಆಸೆ ಅಂತ ಕೊಟ್ಟಿದ್ದಾರೆ. ನಾವಿಲ್ಲಿ ಯಾವುದಕ್ಕೆ ಬರುತ್ತೆ? ಇಲ್ಲಿ ನನಗೂ 2 ರೆಕ್ಕೆಯ ಹಚ್ಚು ಏನಾಗುತ್ತೆ, ಇದಕ್ಕೆ ಕರೆಕ್ಟ್ ಆಗುತ್ತೆ ಮಕ್ಕಳ ಆನ್ಸರು. ಅದೇ ಸೆಕೆಂಡ್ ಒನ್ನು, ಬಣ್ಣದ ಹಕ್ಕಿಯನ್ನು ನೋಡಿದ ಕವಿ ಹಕ್ಕಿಯನ್ನು ಕರೆದು ಹಾಡನ್ನು ಕಲಿಸಲು ಕೇಳಿಕೊಳ್ಳುತ್ತಾನೆ ಅಂತ. ಇಲ್ಲೇನು ಮಾಡಿದರೆ, ಇಲ್ಲಿ ಯಾವುದಕ್ಕೆ ಮ್ಯಾಚ್ ಆಗುತ್ತೆ ಅಂತಂದರೆ, ಗೆಳೆಯರು ಹಾಡಲು ಯಾರೂ ಇಲ್ಲ ಕಳೆಯುವುದೆಂತು ವೇಳೆಯನ್ನೆಲ್ಲ ಬಾ ಬಾ ನನಗೂ ಹಾಡನ್ನು ಕಲಿಸು ಬಾ ಬಾ ನನಗೂ ಹಾರಲು ಕಲಿಸು. ಇದೇನಾಗುತ್ತೆ, ಈ ಸೆಕೆಂಡ್ ಒನ್ ಇದಕ್ಕೆ ಏನಾಗುತ್ತೆ, ಈ ಸೆಕೆಂಡ್ ಒನ್ ಇದಕ್ಕೆ ಮ್ಯಾಚ್ ಆಗುತ್ತೆ. ಫಸ್ಟ್ ಒನ್ ಇದು ಸೆಕೆಂಡ್ ಒನ್ಗೆ ಮ್ಯಾಚ್ ಆಗುತ್ತೆ. ಅದೇ ರೀತಿಯಲ್ಲಿ ನಮಗೆ ಇವಾಗ ಥರ್ಡ್ ಒನ್ನು, ಇಲ್ಲಿ ಥರ್ಡ್ ಒನ್ಗೆ ಯಾವ್ದು ಮ್ಯಾಚ್ ಆಗುತ್ತೆ ಅಂತ ನೋಡೋಣ. ಅದೇ ರೀತಿಯಲ್ಲಿ ಕವಿಗೆ ಅಪ್ಪ ಅಮ್ಮ ಬಂದಾಗ ಅಕ್ಕಿಗೆ ತಿಂಡಿ ಕೊಡಿಸುವೆ ಆಸೆ. ಇಲ್ಲಿ ಹೇಳಿದರೆ ಅವ್ವನು ನೀರಿಗೆ ಹೋಗಿಹಳು. ಇದು ಏನಾಗುತ್ತೆ, ಅಪ್ಪನು ಪೇಟೆಗೆ ಹೋಗಿಹನು ಅವ್ವನು ಬರಲಿ ಅಪ್ಪನು ಬರಲಿ ತಿನ್ನಲು ಹಣ್ಣನ್ನು ಕೊಡಿಸುವೆನು. ಏನಾಗುತ್ತೆ, ಇದು ಇದಕ್ಕೆ ಫೋರ್ತ್ ಒನ್ಗೆ ಮ್ಯಾಚ್ ಆಗುತ್ತೆ. ಈ ಥರ ಮ್ಯಾಚ್ ಮಾಡಬೇಕು. ನೆಕ್ಸ್ಟ್ ಒನ್ನು ನನಗೂ 2 ಇದಾಯ್ತಲ್ಲ, ನನಗೂ 2 ಇದಕ್ಕೇನಾಗುತ್ತೆ, ಇದಕ್ಕೆ ಇದು ಮ್ಯಾಚ್ ಮಾಡಬೇಕು. ಕವಿಗೆ ಅಕ್ಕಿಯಂತೆ ತಾನು ರೆಕ್ಕೆ ಪುಚ್ಚ ಜುಟ್ಟನ್ನು ಹೊಂದುವಂಥ ಆಸೆ ಎಂಬುದಕ್ಕೆ ಇದಕ್ಕೆ ಮ್ಯಾಚ್ ಆಗುತ್ತೆ. ಫೋರ್ತ್ ಒನ್ನು, ನಾನು ನೀನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ ಅಲ್ಲಿಂದತ್ತ ಇಲ್ಲಿಂದತ್ತ ಹಾರುತ್ತಾ ಹಾಡುತ್ತಾ ನಲಿಯುತ್ತಾ ಬಾ. ಏನಾಗುತ್ತೆ, ಇಲ್ಲಿ ಇದಕ್ಕೆ ನಾವು ಥರ್ಡ್ ಒನ್ ಮ್ಯಾಚ್ ಆಗುತ್ತೆ. ಕವಿಗೆ ತಾನು ಮತ್ತು ಹಕ್ಕಿ ಇಬ್ಬರು ಕೂಡಿ ಮುಗಿಲಲ್ಲಿ ಹಾರುತ್ತಾ ಹಾಡುತ್ತಾ ನಲಿಯುವ ಆಸೆ. ಏನಾಗುತ್ತೆ, ಇದಕ್ಕೆ ಮ್ಯಾಚ್ ಆಗುತ್ತೆ ಮಕ್ಕಳೇ. ಅದೇ ರೀತಿಯಲ್ಲಿ ನನ್ನ ಅನಿಸಿಕೆ, ಈ ಪದ್ಯವನ್ನು ಓದೋಣ, ಕವಿಯ ಕಲ್ಪನೆಯನ್ನು ಊಹಿಸಿ ಹೇಳೋಣ. ಇಲ್ಲಿ ಚಿಟ್ಟೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಚಿಟ್ಟೆಯನ್ನು ಈ ಪೊಯಮನ್ನು ಬರೆದವರು ಡಾಕ್ಟರ್ ಪಿ ನಾರಾಯಣ ಭಟ್ ಅವರು ಮಕ್ಕಳೇ. ಚಿಟ್ಟೆ ಚಿಟ್ಟೆ ಚಂದದ ಚಿಟ್ಟೆ ಕೊಟ್ಟವರ್ಯಾರೆ ಬಣ್ಣದ ಬಟ್ಟೆ ಮುಟ್ಟಲು ಬಂದರೆ ತಟ್ಟನೆ ಹಾರಿ ದೂರಕ್ಕೆ ಓಡುವೆ ಏತಕ್ಕೆ ಪೋರಿ ಸುಮ್ಮನೆ ನನ್ನಲ್ಲಿ ತೋರುವೆ ಸಿಟ್ಟು ಹೂವಿನ ಹತ್ತಿರ ನೇನಿದು ಗುಟ್ಟು ಬಾಬಾ ಒಳಗೆ ಕೊಡುವೆನು ನಾನು ಬಿಸಿ ಬಿಸಿ ದೋಸೆ ಸಿಹಿ ಸಿಹಿ ಜೇನು. ಇಲ್ಲಿ ಏನು ಮಾಡಿದರೆ, ಒಂದು ಚಿಟ್ಟೆಯ ಬಗ್ಗೆ ಎಷ್ಟು ರೀತಿ ಒಂದು ಕವಿಯ ಕಲ್ಪನೆಯಲ್ಲಿ ಊಹಿಸಿರುವುದನ್ನು ಹಾಡಿರುವುದನ್ನು ನಾವು ಕಾಣ್ತೀವಿ ಮಕ್ಕಳೇ. ಅದೇ ರೀತಿಯಲ್ಲಿ ಇಲ್ಲಿ ಈ ಪದ್ಯದಲ್ಲಿರುವಂಥ ಪ್ರಾಸ ಪದಗಳನ್ನು ಬರೆಯೋಣ. ಪ್ರಾಸ ಪದಗಳಂತಂದರೆ ಚಿಟ್ಟೆ ಬಟ್ಟೆ, ಹಾರಿ ಪೋರಿ, ಸಿಟ್ಟು ಗುಟ್ಟು, ನಾನು ಜೇನು, ಪೊರಕೆ, ದೂರಕ್ಕೆ ಹೇತಕ್ಕೆ. ಈ ರೀತಿ ನಾವು ನೋಡಿದ್ದೀವಿ ಮಕ್ಕಳೇ. ಮಾಹಿತಿ ಸಂಪದ ಅಂತ ಕೊಟ್ಟಿದ್ದಾರೆ.
ಹಾಡುಗಳ ಕೆಲವು ವಿಧಗಳನ್ನು ಇಲ್ಲಿ ನೀಡಿದೆ. ಹಿರಿಯರ ಸಹಾಯದಿಂದ ಈ ಪಟ್ಟಿಯನ್ನು ಪೂರ್ಣಗೊಳಿಸೋಣ ಅಂತ ಕೊಟ್ಟಿದ್ದಾರೆ. ಹಾಡಿನ ವಿಧಗಳು: ಆಲಿಸಿದ್ದೇನೆ, ಹೇಳಿದ್ದೇನೆ ಬ್ರಾಕೆಟಲ್ಲಿ, ಆಲಿಸಲಿಲ್ಲ, ಕೇಳಲಿಲ್ಲ ಬ್ರಾಕೆಟಲ್ಲಿ ಅಂತಿದೆ. ಆಲಿಸಿದ್ದರೆ, ಕೇಳಿದ್ದರೆ, ಇಷ್ಟವಾದರೆ, ವಾಗಿಲ್ಲ ಈ ಥರ ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಏನು ಮಾಡಬೇಕು, ಶಿಶುಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ, ಭಕ್ತಿಗೀತೆ ಮತ್ತು ಭಾವಗೀತೆ, ಚಲನಚಿತ್ರ ಗೀತೆ ಮತ್ತು ಶಿಶುನಾಳ ಶರೀಫರ ಗೀತೆ, ತತ್ವಪದಗಳು, ಭಜನೆ, ರಂಗಗೀತೆ, ಚಾವಣಿ ಪದ, ಅದೇ ರೀತಿಯಲ್ಲಿ ಯಕ್ಷಗಾನದ ಹಾಡು. ಇಲ್ಲಿ ಕೇಳಿದರೆ ಆಲಿಸಿದ್ದೇನೆ, ಕೇಳಿದ್ದೇನೆ ಅಂತ ಇಲ್ಲಾಗ ನಮಗೆ ಏನು ಮಾಡಬೇಕು, ಇವಕ್ಕೆಲ್ಲವಕ್ಕೂ ಟಿಕ್ ಹಾಕಬೇಕು. ಓಕೆ ಮಕ್ಕಳೇ, ಆಲಿಸಿಲ್ಲ ಅಂದರೆ ಅದಕ್ಕೆ ಟಿಕ್ ಹಾಕಬೇಕು, ಮತ್ತು ಆಲಿಸಿದ್ದರೆ ಇದಕ್ಕೆ ಹಾಕಬೇಕು, ಇಷ್ಟ ಇಲ್ಲ ಅಂತಂದರೆ ಈ ಕಡೆ ಟಿಕ್ ಹಾಕಬೇಕು. ಈ ಥರ ನಾವು ಮಾಡಬೇಕು ಮಕ್ಕಳೇ. ನಾವು ಇಲ್ಲಿ ನನ್ನ ಚಿತ್ರ ಅಂತ ಕೊಟ್ಟಿದ್ದಾರೆ. ಇಷ್ಟವಾದ ಯಾವುದಾದರೂ ಒಂದು ಪದ್ಯವನ್ನು ಚಿತ್ರದ ಮೂಲಕ ತೋರಿಸೋಣ. ಏಕೆ ಇಷ್ಟವಾಯಿತು ಎನ್ನುವುದನ್ನು ಗೆಳೆಯರಿಗೆ ವಿವರಿಸೋಣ ಅಂತ ಹೇಳಿದ್ದಾರೆ. ಇವಾಗ ನಾವು ಫಾರ್ ಎಕ್ಸಾಂಪಲ್ ನಿನಗೆ ಯಾವುದು ಇಷ್ಟ ಆಯಿತು? ತುತ್ತೂರಿ, ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ, ಸರಿಗಮ ಪದನಿಸ ಊದಿದನು, ಸನಿದಪ ಮಗರಿಸ ಊದಿದನು, ತನಗೆ ಗೊತ್ತುತ್ತೂರಿ ಇದೆಯೆಂದು ಬೇರಾರಿಗೂ ಇದು ಇಲ್ಲೆಂದು, ಕಸ್ತೂರಿ ನಡೆದನು ಬೀದಿಯಲ್ಲಿ ಜಂಬದ ಕೋಳಿಯ ರೀತಿಯಲ್ಲಿ. ಅದೇ ರೀತಿಯಲ್ಲಿ ನಾನು ಸಹ ಜಾತ್ರೆಯಲ್ಲಿ ಈ ರೀತಿಯಂಥ ತುತ್ತೂರಿಯನ್ನು ಕೊಂಡು ಆಟ ಆಡುತ್ತೇನೆ. ಹಾಗಾಗಿ ತುತ್ತೂರಿ ಪದ್ಯವು ನನಗೆ ಇಷ್ಟವಾಯಿತು ಅಂತ ನೀವು ಬರಿಬೇಕು ಮಕ್ಕಳೇ. ಕಾಮನ ಬಿಲ್ಲು ಅಂತ ಕೊಟ್ಟಿದ್ದಾರೆ. ಈಗಾಗಲೇ ಕಲಿತಿರುವಂಥ ಪದಗಳಲ್ಲಿ ಇಷ್ಟವಾದಂಥ ಪದಗಳನ್ನು ಇಲ್ಲಿ ಬರೆಯೋಣ, ಆಯಿತಾ? ಅನ್ನದಾತ ಈ ಥರ ಕೊಟ್ಟಿದ್ದಾರೆ, ನಾವು ಇಲ್ಲಿ ಬರಿಬೇಕು ಮಕ್ಕಳೇ. ಅನ್ನದಾತ, ರೈತ, ಮಳೆಗಾಲ, ಚಳಿಗಾಲ, ತೋಟ, ಮನೆ, ಪರಿಸರ, ಮನಸ್ಸು ಮತ್ತು ಧ್ಯಾನ. ಈ ಥರ ನಾವು ಏನು ಮಾಡಬೇಕು, ನಮ್ಗೆ ಇಷ್ಟವಾದ ಒಂದು ಪದಗಳನ್ನು ನಾವು ಈ ಒಂದು ಬಾಕ್ಸ್ನಲ್ಲಿ ನಾವು ಬರಿಬೇಕು ಮಕ್ಕಳೇ. ಅದೇ ರೀತಿಯಲ್ಲಿ ಸುಳಿವು ಅಕ್ಷರಗಳನ್ನು ಬಳಸಿ ಪದಗಳನ್ನು ಪೂರ್ಣಗೊಳಿಸಿ ಓದೋಣ. ಮತ್ತು ಸುಳಿವು ಕೆ, ಹೀಗ, ರೂಢ, ಹೂ, ಸುವೇಬ ಅಂತ ಕೊಟ್ಟಿದ್ದಾರೆ. ನಾವು ಹೇಳಬೇಕು, ಇಲ್ಲಿ ಕೊಟ್ಟಿರೋಂಥ ಪದಗಳನ್ನು ಕ್ರಮಬದ್ಧವಾಗಿ ಜೋಡಿಸ್ಬೇಕು. ಲಾದಿ ಅಂತ ಕೊಟ್ಟರೆ ನಾವು ಬಲದಿ. ಅದೇ ತಿರುಗಿ, ದೂರಕ್ಕೆ, ಬರಲಿ, ಹಿಂಗ, ಹಿಂಗಡೆ, ಮನಸ್ಸು, ಬಳಿಕ, ಆಕೆನು, ತೋರೆನು. ಅದೇ ರೀತಿಯಲ್ಲಿ ಕಾಮನ ಬಿಲ್ಲು ಅಂತ ಕೊಟ್ಟಿದ್ದಾರೆ. ಸುರಿತಲಿರಲಿ, ತರಿಸು, ಸುತ, ಸುಲಿ, ಸುರಿಯುತ, ಸುರೆ ಅಂತ ಈ ಥರ ಬರೀಬೇಕು. ಅದೇ ರೀತಿ ಈಗಾಗಲೇ ಕಲಿತಿರುವಂಥ ಪದಗಳನ್ನು ಉತ್ತರ ಲೇಖನ ತೆಗೆದುಕೊಳ್ಳೋಣ. ಬಲದಿ, ತಿರುಗಿ, ತೋರುವೆ, ತಿರುಗಿ, ಹಿಂಗಡೆ, ಗಾಳಿಪಟ, ಬರಲಿ, ಆಕನು, ಹಾಡು, ಬಳಿಕ, ದೂರಕ್ಕೆ, ಚಿತ್ರ. ಅದೇ ರೀತಿ ಆಕೆನು, ಮನಸ್ಸು ಮತ್ತು ಜೇನು. ಈ ರೀತಿ ನಾನು ಮಾತನಾಡುವೆ ಅಂತ ಕೊಟ್ಟಿದ್ದಾರೆ. ಈ ಚಿತ್ರ ಕುರಿತು ಗೆಳೆಯರೊಂದಿಗೆ ಅಭಿಪ್ರಾಯವನ್ನು ಹಂಚಿಕೊಳ್ಳೋಣ. ನಮಗೆ ಈ ಚಿತ್ರ ನೋಡಿದ ತಕ್ಷಣ ನಮಗೇನಾಗುತ್ತೆ, ಅದನ್ನು ನಮ್ಮ ಗೆಳೆಯರು ಅಂತಂದರೆ ನಮ್ಮ ಸ್ನೇಹಿತರು, ಫ್ರೆಂಡ್ಸ್ ಅವರೊಂದಿಗೆ ನಮಗೆ ಅಭಿಪ್ರಾಯವನ್ನು ಹಂಚ್ಕೊಳ್ಳೋಣ ಮಕ್ಕಳೇ. ಮಾತನಾಡುವಾಗ ಗಮನಿಸಬೇಕಾದಂಥ ಅಂಶಗಳು ಯಾವ್ಯಾವು? ಈ ಚಿತ್ರ ಸನ್ನಿವೇಶವನ್ನು ನೀನು ಎಲ್ಲಿ ನೋಡಿರುವೆ ಅಂತಂದರೆ, ಈ ಚಿತ್ರ ನೀವು ನೋಡಿದ ತಕ್ಷಣ ಈ ಸನ್ನಿವೇಶ ನಿಮಗೆ ಎಲ್ಲಿ ನೋಡಿದೆ ಅನಿಸುತ್ತೆ
ಅಂದರೆ ನಾವು ಬಸ್ಸಿನಲ್ಲಿ ಹೋಗುವಾಗ ನಾವು ಈ ಸನ್ನಿವೇಶವನ್ನು ನೋಡುತ್ತೇವೆ ಮಕ್ಕಳೇ. ನೆಕ್ಸ್ಟು, ಇಲ್ಲಿ ಏನು ನಡೆಯುತ್ತಿದೆ ಎಂದು ಊಹಿಸಿ ಹೇಳು ಅಂತಂದರೆ ಇಲ್ಲಿ ಏನು ನಡೀತಿದೆ ಅಂತ ಮಗುನ ಊಹಿಸಿ ಹೇಳು ಅಂತ ಕೇಳಿದಾಗ ಕಂಡಕ್ಟರ್ ಟಿಕೆಟ್ ಕೊಡುವಾಗ ಚಿಲ್ಲರೆಯನ್ನು ಕೊಟ್ಟು ಸಹಕರಿಸಿ ಅಂತ ಹೇಳಾಯಿತು. ನೀನು ಬಸ್ನಲ್ಲಿ ಪ್ರಯಾಣಿಸಿದಂಥ ಸಂದರ್ಭದಲ್ಲಿ ನಿನಗಾದಂಥ ಅನುಭವಗಳನ್ನು ಗೆಳೆಯರೊಂದಿಗೆ ಹಂಚಿಕೊಳ್ಳಿ ಅಂತ ಕೇಳಿದ್ದಾರೆ. ಆವಾಗಿನ ನೋಡೋಕ್ಕೂ ನಮಗೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಆದಂಥ ಅನುಭವಗಳನ್ನು ನಮ್ಮ ಫ್ರೆಂಡ್ಸ್ ಜೊತೆ ಹಂಚ್ಕೋಬೇಕು ಮಕ್ಕಳೇ. ನಾನು ನನ್ನ ಪೋಷಕರೊಂದಿಗೆ ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದೇನೆ.